ಏನು ಇನ್ನಿಂಗ್ಸ್ ಅದು 175 ಫ್ರಮ್ 80 ಬಾಲ್ಸ್. ನಾನು ಏನು ಹೇಳ್ಬೇಕಂತನೂ ಗೊತ್ತಿಲ್ಲ. ಈ ವಿಡಿಯೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ, ಬಟ್ ಆ ಇನ್ನಿಂಗ್ಸ್ ನೋಡಿದ್ಮೇಲೆ ತಡ್ಕೊಳಕ್ಕಾಗಿಲ್ಲ. ಇಮಿಡಿಯೇಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಆ್ಯಸ್ ಸೂನ್ ಆಸ್ ಮ್ಯಾಚ್ ಮುಗ್ದಿದ ತಕ್ಷಣ, ಪ್ರೆಸೆಂಟೇಷನ್ ಇವಾಗ ಜಸ್ಟ್ ಮುಗೀತು, ಕೂತ್ಕೊಂಡು ಒಂದು ವಿಡಿಯೋ ಮಾಡೋಣ ಅದ್ರ ಬಗ್ಗೆ, ಅಟ್ಲೀಸ್ಟ್ ಆ ಇನ್ನಿಂಗ್ಸ್ ಬಗ್ಗೆ ಆದರೂ ಮಾತಾಡೋಣ, ಇಫ್ ನಾಟ್ ಕಂಪ್ಲೀಟ್ ಮ್ಯಾಚ್ ಅಂದ್ಬಿಟ್ಟು ಬಂದೆ ವಿಡಿಯೋ ಮಾಡೋಣ ಅಂತ. ಎಂತೆಂಥ ಇನ್ನಿಂಗ್ಸು ನೋಡ್ಬಿಟ್ಟಿದ್ದೀನಿ ನಾನು. ಸಚಿನ್ ತೆಂಡೂಲ್ಕರ್ ಅವ್ರದ್ದು ಶಾರ್ಜಾ ಸ್ಯಾಂಡ್ಸ್ಟಾರ್ಮ್ ನಾಕ್ ಇರ್ಬೋದು, ಅಥವಾ ವಿರಾಟ್ ಕೊಹ್ಲಿ ಅವ್ರದ್ದು ಎಷ್ಟೊಂದು ರನ್ ಚೇಸ್ಗಳಲ್ಲಿ ಎಷ್ಟೊಂದು ಇನ್ನಿಂಗ್ಸ್ ನೋಡಿರ್ಬೋದು. ಬಟ್ 80 ಬಾಲಿಗೆ 175 ರನ್ನು ವೈಭವ್ ಸೂರ್ಯವಂಶಿ ಮಾತೇ ಬರ್ತಾ ಇಲ್ಲ. ಈ ಥರ ಇನ್ನಿಂಗ್ಸ್ ನಾನು ಹಿಂದೆ ನೋಡಿಲ್ಲ, ಮುಂದೆ ನೋಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಮುಂದೆ ಯಾರಾದರೂ ಆ ಥರ ಸ್ಪೆಷಲ್ ವ್ಯಕ್ತಿ ಅಥವಾ ಆ ಥರ ಸ್ಪೆಷಲ್ ಪ್ಲೇಯರ್ ಬಂದರೆ ಹೊಡಿಬೋದು. ಬಟ್ 15-4 15-6 150 ರನ್ ಅಲ್ಲೇ ಆಗೋಯ್ತು. ಬರೀ ಬೌಂಡ್ರೀಸಲ್ಲೇ 150 ರನ್ ಆಗೋಯ್ತು. ಏನು ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ. ಆದರೂ ಏನೋ ಒಂದು ಬಾಯಿಗೆ ಬಂದಿದ್ದನ್ನು ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ಅಷ್ಟೇ ಅದನ್ನು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂತಾದರೆ, ಟಾಸ್ ಗೆದ್ದಿದ್ದು ಇಂಡಿಯಾನೇ. ಬ್ಯಾಟಿಂಗ್ ಚೂಸ್ ಮಾಡಿದ್ರು. ಏನು ಬ್ಯಾಟಿಂಗ್ ಚೂಸ್ ಮಾಡಿದ್ರಲ್ಲ, ಯಾವಾಗಲೂ ಬೌಲಿಂಗ್ ತೊಗೋತಾಯಿದ್ರು, ಚೇಸಿಂಗ್ ಮಾಡ್ತಾಯಿದ್ರು ಅಂದ್ಕೊಂಡೆ. ಬಟ್ ಮೋಸ್ಟ್ಲಿ ಅದೇ ಹಳೇದು ಹೇಳ್ತಾರಲ್ಲ, ರನ್ಸ್ ಆನ್ ದ ಬೋರ್ಡ್ ಇನ್ ಅ ಫೈನಲ್ ಈಸ್ ಆಲ್ವೇಸ್ ಬೆಟರ್ ಅಂತ. ಸೊ ಚೂಸ್ ಮಾಡಿದ್ರು ಬ್ಯಾಟಿಂಗ್ನ. ಸೆಮಿಫೈನಲ್ ಹೀರೋ ಆ್ಯರನ್ ಜಾರ್ಜ್ 100 ಹೊಡೆದಿದ್ರು. ಇವತ್ತು 9 ರನ್ನಿಗೆ ಔಟ್ ಆದರು. ಅದಾದಮೇಲೆ ಶುರು ಆಯಿತು. ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಡಮಾಲ್ ಡಿಮಿಲ್ ಅಂತ ಹೊಡೆದು ಹಾಕಿದ್ರು ಇಂಗ್ಲೆಂಡ್ನ. ಸ್ಪಿನ್ನರ್ ಟ್ರೈ ಮಾಡಿದ್ರು, ಫಾಸ್ಟ್ ಬೌಲರ್ ಟ್ರೈ ಮಾಡಿದ್ರು, ಬೌನ್ಸರ್ ಟ್ರೈ ಮಾಡಿದ್ರು, ಸ್ಲೋವರ್ ಬಾಲು, ಕಟರ್ಸು ಏನು ಹಾಕಿದ್ರು ಯಾವುದು ವರ್ಕ್ ಆಗಿಲ್ಲ. 175. ಇವತ್ತು ಆ್ಯಕ್ಚುಲಿ 200 ಹೊಡಿತಾರೆ ಅಂದ್ಕೊಂಡಿದ್ದೆ. 200 ಮೇಲೆ 250 ಹೊಡೆಯೋ ಚಾನ್ಸು ಇತ್ತು. ಬಟ್ ಅಷ್ಟೆಲ್ಲ ಔಟ್ ಆಗೋದ್ರು. ಆಯುಷ್ ಮಾತ್ರ ಅವರು ಚೆನ್ನಾಗಿ ಆಡಿದ್ರು, 68 ಸಮಥಿಂಗ್ ಏನೋ ಹೊಡೆದ್ರು ಅವರು. ಅವ್ರಿಗೂ 100 ಹೊಡೆಯೋ ಚಾನ್ಸ್ ಇತ್ತು, ಮಿಸ್ ಆಯಿತು. ಫೈನಲ್ ಆಗಿ 411 ರನ್ಗೆ ಇನ್ನಿಂಗ್ಸ್ ಮುಗೀತು. 50 ಓವರಲ್ಲಿ 411. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಬೇಗ ವಿಕೆಟ್ಸ್ ಬೀಳೋಕ್ಕೆ ಶುರು ಆಯಿತು. ಬಟ್ 411 ಫಾರ್ 9. ಆ ಇನ್ನಿಂಗ್ಸೇ ಮೋಸ್ಟ್ಲಿ. ಆ ಇನ್ನಿಂಗ್ಸ್ ಇರಲಿಲ್ಲ ಅಂದಿದ್ರೆ ಇನ್ನೂ ಕ್ಲೋಸ್ ಇರೋದು ಅನಿಸುತ್ತೆ ಮ್ಯಾಚ್. ಯಾಕಂದರೆ ಇಂಗ್ಲೆಂಡೂ ಬ್ಯಾಟಿಂಗ್ ಆಡ್ತಾ 311ವರೆಗೂ ಬಂದಿದ್ದರು ಇನ್ 43 ಓವರ್ಸ್. ಅವ್ರದ್ರಲ್ಲೂ ಕೆಲೆಬ್ ಫಾಲ್ಕೊಮರ್ ಅವರು ಸಖತ್ತಾಗಿ ಆಡೋರು. ಅದು ಈ ಇನ್ನಿಂಗ್ಸ್ ಇರಲಿಲ್ಲ ಅಂದರೆ ಮೋಸ್ಟ್ಲಿ ಅದು ಹೈಲೈಟ್ ಆಗ್ತಾಯಿತ್ತು ಅವ್ರು 100. ಬಟ್ ಏನು ಹೇಳೋದು, ಮಾತೇ ಇಲ್ಲ. ಇಂಥ ಇನ್ನಿಂಗ್ಸು ನಾನು ಹೇಳ್ದಂಗೆ ಮುಂದೆ ಯಾರಾದರೂ ಆಡೋಕ್ಕೆ ಸಿಗುತ್ತಾ, ಅಥವಾ ನಮಗೆ ನೋಡೋಕ್ಕೆ ಸಿಗುತ್ತಾ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ ಇನ್ನಿಂಗ್ಸ್ ಬಗ್ಗೆ? ನೋಡಿದವರು ಹಂಚ್ಕೋಬೇಕು ಕಾಮೆಂಟ್ಸಲ್ಲಿ ಅಂದರೆ ಹಂಚ್ಕೊಳ್ಳಿ. ನೋಡಿದರೆ ಲೈವ್ ಆಗಿ, ಅಥವಾ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಖಂಡಿತವಾಗಿ ಹೈಲೈಟ್ಸ್ ನೋಡಿ. ಅಟ್ಲೀಸ್ಟ್ ಆ ಇನ್ನಿಂಗ್ಸ್ ಆದರೂ ಹೈಲೈಟ್ಸ್ ನೋಡಿ. ಇದನ್ನ ನೀವು ಯಾರಿಗೂ ಟ್ರೈನ್ ಮಾಡೋಕ್ಕಾಗಲ್ಲ, ಕೋಚ್ ಮಾಡೋಕ್ಕಾಗಲ್ಲ. ಅದರಲ್ಲಿ 2 ಥರ ಇರ್ತಾರೆ. ಒಂದು ಗಾಡ್ ಗಿಫ್ಟೆಡ್ ಪ್ಲೇಯರ್ಸ್ ಅಂತೀವಿ, ಒಂದು ಹಾರ್ಡ್ ವರ್ಕಿಂಗ್ ಪ್ಲೇಯರ್ಸ್ ಅಂತೀವಿ. ಬಟ್ ಇದು ನೀವು ಹಾರ್ಡ್ ವರ್ಕ್ ಒಂದು ಮಟ್ಟಕ್ಕೆ ಮಾಡ್ಬೋದು, ಬಟ್ ಗಾಡ್ ಗಿಫ್ಟ್ ಇಲ್ಲ ಅಂದರೆ ನಿಮ್ಗೆ ಈ ಥರ ಇನ್ನಿಂಗ್ಸ್ ಅಂತೂ ಆಡೋಕ್ಕೆ ಸಾಧ್ಯನೇ ಇಲ್ಲ. ಲೀಗ್ ಮ್ಯಾಚ್ಗಳಲ್ಲೂ ಅಷ್ಟೇ 2-3 ಮ್ಯಾಚಲ್ಲಿ 60, 70, 50 ಈ ಥರದಕ್ಕೆ ಔಟ್ ಆಗಿದ್ರು, ಕನ್ವರ್ಟ್ ಮಾಡಿರಲಿಲ್ಲ. ಬಟ್ ಈ ಥರ 100 ಆಡೋಕ್ಕೆ ಎಂಥ ಮ್ಯಾಚ್ ಚೂಸ್ ಮಾಡಿದ್ದಾರೆ ಅಂದರೆ, ಫೈನಲ್, ವರ್ಲ್ಡ್ ಕಪ್ ಫೈನಲ್, ಅದು ಅಂಡರ್-19 ವರ್ಲ್ಡ್ ಕಪ್ ಫೈನಲ್. ಇದರಿಂದ ಮುಂದಕ್ಕೆ ಹೋಗಿ ಎಷ್ಟು ಜನ ಇಂಟರ್ನ್ಯಾಷನಲ್ ಸೈಡ್ ಆಡ್ತಾರೆ, ಅಥವಾ ಅಲ್ಲಿ ವಿರಾಟ್ ಕೊಹ್ಲಿ ಥರ ಯಾರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ. ಅದು ಅವ್ರ ಹಾರ್ಡ್ ವರ್ಕ್ ಮೇಲೆ, ಅವ್ರ ಪರಿಶ್ರಮದ ಮೇಲೆ, ಮತ್ತು ಅವರ ಲಕ್ ಮೇಲೆ ನಿರ್ಧಾರ ಆಗಿದೆ. 6ನೇ ವರ್ಲ್ಡ್ ಕಪ್ ಇಂಡಿಯಾ ಗೆದ್ದಿರೋದು ಇದು. ಅಂಡರ್-19 ಇದರಲ್ಲಿ 6ನೇ ವರ್ಲ್ಡ್ ಕಪ್ಪು. ವಿರಾಟ್ ಕೊಹ್ಲಿ, ಉನ್ಮುಕ್ ಚಾಂದ್, ಪೃಥ್ವಿ ಶಾ ಲಾಸ್ಟ್ ಎಡಿಷನ್ನಲ್ಲಿ ಗೆದ್ದಿದ್ದು. ಮತ್ತು ಇವಾಗ ಆಯುಷ್ ಮಾತ್ರೆ ಅವರು. ಸೊ 4 ಜ್ಞಾಪಕ ಬರ್ತಾ ಇದೆ, ಇನ್ನೆರಡು ಜ್ಞಾಪಕ ಬರ್ತಾ ಇಲ್ಲ. ಸೊ ಟೋಟಲ್ 6 ವರ್ಲ್ಡ್ ಕಪ್ ಇಂಡಿಯಾ ಗೆದ್ದಿರೋ ಅಂಥದ್ದು ರೆಕಾರ್ಡ್. ಈ ಟ್ಯಾಲೆಂಟ್ ನೋಡಿದ್ರೆ ಇವಾಗ ಕರೆಂಟ್ ಇಂಡಿಯನ್ ಪೂಲ್ ಏನಿದೆ, ಅದ್ರ ಜೊತೆಗೆ ಅಂಡರ್-19 ಪೂಲ್ ಏನು ಆ್ಯಡ್ ಆಗ್ತಾ ಇದೆ, ವರ್ಲ್ಡ್ ಕ್ರಿಕೆಟ್ಗೆ ಏನು ಹೇಳೋದು, ಒಂದು 10-20 ವರ್ಷ ಅಂತೂ ನಮ್ಮದೇ ರಾಜ್ಯಭಾರ ಅಂದ್ಕೊತೀನಿ ನಾನು. ನಮ್ಮದೇ ಕಂಪ್ಲೀಟ್ ಡಾಮಿನೇಷನ್ ಇರುತ್ತೆ. ಯಾಕಂದ್ರೆ ಸಪೋರ್ಟು ಹಂಗೆ ಇದೆ, ದುಡ್ಡು ಹಂಗೆ ಇದೆ.
ಪ್ಲೇಯರ್ಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು, ನೀವೊಂದು 20-30 ವರ್ಷ ಹಿಂದೆ ತೊಗೊಳೋದಕ್ಕಿಂತ ಇವಾಗ ನೋಡಿದ್ರೆ ಗ್ರಾಸ್ ರೂಟ್ ಲೆವೆಲಿಂದನೇ ನಿಮ್ಗೆ ಒಳ್ಳೆ ಫೆಸಿಲಿಟೀಸ್ ಸಿಗುತ್ತೆ. ಸೊ ಪರ್ಫಾರ್ಮೆನ್ಸಲ್ಲಿ ಅದೇ ನಿಮಗೆ ಕಾಣ್ತಾ ಇದೆ ನೋಡಿ. WPL ಇಸ್ ಅಗೇನ್ WPL ನೆನ್ನೆ ಆಯಿತು, ಅದೂ ಇವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಲೀಗ್ಸ್ ವಿಮೆನ್ಸ್ ಸರ್ಕಿಟಲ್ಲಿ ಅದೂ ಗ್ರೋ ಆಗ್ತಿದೆ. IPL ಬಂದು ವರ್ಲ್ಡಲ್ಲೇ ಟಾಪ್ 10 ಲೀಗ್ಸಲ್ಲಿ ಬರುತ್ತೆ. ಬರೀ ಕ್ರಿಕೆಟಲ್ಲ, ಫುಟ್ಬಾಲ್ ಆಯಿತು, ಬೇರೆ ಎಲ್ಲ NFL ಇದೆ, ಬೇಸ್ಬಾಲ್ ಇದೆ, NBA ಇದೆ. ಸೊ ಅದರಲ್ಲೆಲ್ಲನೂ ಕಂಪೀಟ್ ಮಾಡಿದ್ರೂ ವರ್ಲ್ಡಲ್ಲಿ ಟಾಪ್ 10 ಲೀಗ್ಸಲ್ಲಿ ಬರುತ್ತೆ. ಫುಟ್ಬಾಲ್ ಪ್ರೀಮಿಯರ್ ಲೀಗ್ ಆಗ್ಬೋದು, ಚಾಂಪಿಯನ್ಸ್ ಲೀಗ್ ಆಗ್ಬೋದು. ಸೊ ಇಂಡಿಯಾ ಅಂತ ಬಂದರೆ ಅದೇ ದುಡ್ಡಿರೋದು ಕ್ರಿಕೆಟಲ್ಲೇ. ನೆಕ್ಸ್ಟ್ ಬರ್ತಾ ಇರೋ ಟ್ಯಾಲೆಂಟು ನಾನು ಹೇಳ್ದಂಗೆ ವರ್ಲ್ಡ್ಗೆ ಆ್ಯಕ್ಚುಲಿ ನಡ್ಕೊಡ್ಸುತ್ತೆ. ಇನ್ನೂ ತುಂಬ ವರ್ಷ ಇದೆ ನಮ್ಮ ಡಾಮಿನೇಷನ್ನು. ಹೇಳಿದ್ನಲ್ಲ, ಮಾತೇ ಬರ್ತಾಯಿಲ್ಲ ಇನ್ನಿಂಗ್ಸ್ ನೋಡಿದ್ಮೇಲೆ ಅಂತ. ಒಂದು ವೀಡಿಯೋ ಮಾಡಬೇಕು, ಒಂದು ಕ್ವಿಕ್ಕಾಗಿ ಅಂತ ವೀಡಿಯೋ ಮಾಡಿದೆ. ನಿಮ್ಗೇನು ಅನಿಸುತ್ತೆ ಇನ್ನಿಂಗ್ಸ್ ಬಗ್ಗೆ ಹಂಚ್ಕೊಳ್ಳಿ. ಅಂಡರ್-19 ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಕಂಗ್ರ್ಯಾಚುಲೇಷನ್ ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ, ಆ್ಯಂಡ್ ಅವ್ರ ಫ್ಯೂಚರ್ಗೂ ಆಲ್ ದ ಬೆಸ್ಟ್. ಎಷ್ಟು ಜನ ಇದರಿಂದ ನಾನು ಹೇಳ್ದಂಗೆ ಮೇಲೆ ಹೋಗಿ ವಿರಾಟ್ ಕೊಹ್ಲಿ ಥರ ಅಥವಾ ರೋಹಿತ್ ಶರ್ಮಾ ಥರ ಅಥವಾ ಶಿಖರ್ ಧವನ್ ಥರ ಎಷ್ಟು ಜನ ದೇಶಕ್ಕೋಸ್ಕರ ಆಡಿ ಹೆಸರು ಮಾಡ್ತಾರೆ. ಇಂಟರ್ನ್ಯಾಷನಲ್ ಸ್ಟೇಜ್ ಟೋಟಲಿ ಬೇರೆ. ಅಂಡರ್-19 ಹೌದು ಕಷ್ಟ, ಬಟ್ ಅಲ್ಲಿಂದ ನೀವು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಹೋಗಿ ಆಡ್ತೀನಿ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಚಾಲೆಂಜ್ ಅದು. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಬಟ್ ಇವಾಗಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಂಡರ್-19 ಟೀಮ್ ಇಂಡಿಯಾ.